ನೀವು ಹೋಗುತ್ತಿರುವ ಅರಣ್ಯವು ನಮ್ಮ ಪಾಲಿಗೆ ಅಯೋಧ್ಯ ನಗರವು. ನಾವು ನಿಮ್ಮೊಂದಿಗೆ ಬರುತ್ತೇವೆ ಪ್ರಭು. ಪ್ರಜೆಗಳಿಲ್ಲದ ಈ ಅಯೋಧ್ಯೆ ಅರಣ್ಯವಾಗಲಿ ಪ್ರಭು. ಅರಣ್ಯದಲ್ಲಿ ನಿಮಗೆ ಪ್ರಾಣಿಗಳಿಂದಾಗಲಿ ಕ್ರಿಮಿಕೀಟಗಳಿಂದಾಗಲಿ ನಿಮಗೆ ಯಾವ ತೊಂದರೆಯೂ ಬಾರದಂತೆ ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಪ್ರಭು. ಅರಮನೆಯಲ್ಲಿ ಇದ್ದಂತೆಯೇ ನೀವು ಸುಖವಾಗಿರುವಂತೆ ನಾವು ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಪ್ರಭು. ನಾವೆಲ್ಲರೂ ನಿಮ್ಮೊಂದಿಗೆ ಬರುತ್ತೇವೆ ಪ್ರಭು. ದಯಮಾಡಿ ನಮ್ಮನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಪ್ರಭು. ಪ್ರಿಯ ಬಂಧುಗಳೇ, ದುಃಖಿಸಬೇಡಿ. ನಮಗಾಗಿ ನೀವು ಅಯೋಧ್ಯೆಯನ್ನು ಬಿಡಬಾರದು. ಇಲ್ಲಿರುವ ನಮ್ಮ ಮಾತಾ ಪಿತೃಗಳ ಸೇವೆಯನ್ನು ನೀವು ಬಿಡಬಾರದು. ಅದು ತರವಲ್ಲ. ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ನಾನು ಹಿಂದಿರುಗಿ ಬರುವವರೆಗೂ ನೀವು ಅಯೋಧ್ಯೆಯನ್ನು ರಕ್ಷಿಸುವುದು ಮಾತ್ರವಲ್ಲ, ನಮ್ಮ ಮಾತಾ ಪಿತೃಗಳಿಗೆ ಸೇವೆ ಮಾಡಬೇಕು. ಇದು ನನ್ನ ವಿನಂತಿ. ಮಹಾಮಂತ್ರಿ ಸುಮಂತ್ರ. ರಾಮಚಂದ್ರ, ಅಪ್ಪಣೆಯಾಗಲಿ. ಅಮಾತ್ಯರೇ, ನಾನು ತಂದೆಯವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಹೋಗಲು ಬಂದಿದ್ದೇನೆ. ನನ್ನೊಂದಿಗೆ ಸೀತೆ ಹಾಗೂ ಲಕ್ಷ್ಮಣರು ಬರುತ್ತಿರುವ ವಿಷಯವನ್ನು ಅವರಿಗೆ ತಿಳಿಸಿ ಅವರ ಅನುಮತಿಯನ್ನು ಪಡೆಯಬೇಕಾಗಿದೆ. ದಯಮಾಡಿ ನಾವು ಬಂದಿರುವ ವಿಷಯವನ್ನು ಅವರಿಗೆ ತಿಳಿಸುತ್ತೀರಾ? ರಾಮಚಂದ್ರ, ನೀವು ಮೂವರು ಅಯೋಧ್ಯೆಯನ್ನು ತೊರೆದು ಹೋಗುತ್ತಿರುವುದು ನನಗೇ ಸಹಿಸಲಾಗುತ್ತಿಲ್ಲ. ಇನ್ನು ಮಹಾರಾಜರು ಹೇಗೆ ತಾನೇ ಸಹಿಸುವರು? ಅಮಾತ್ಯರೇ, ಅಸಹ್ಯಂ ಅನುಭೋಕ್ತವ್ಯಂ ಎಂಬಂತೆ ಸಂದರ್ಭ ಬಂದಾಗ ಸಹಿಸಲಾಗದನ್ನು ಸಹಿಸಲೇಬೇಕು. ಅದರ ಪರಿಣಾಮಗಳನ್ನು ನಾವು ಅನುಭವಿಸಲೇಬೇಕು. ತಮ್ಮಂಥ ಹಿರಿಯರು, ಆಪ್ತರು ಅವರಲ್ಲಿ ಧೈರ್ಯ ಸ್ಥೈರ್ಯಗಳನ್ನು ತುಂಬಬೇಕು. ಹಾಗೇ ಆಗಲಿ. ಮಹಾರಾಜರಿಗೆ ತಾವುಗಳು ಬಂದಿರುವ ವಿಷಯವನ್ನು ತಿಳಿಸಿ ಬರುತ್ತೇನೆ. ಪ್ರಭು, ರಾಮಚಂದ್ರ ಸೀತಾ ಲಕ್ಷ್ಮಣರ ಸಹಿತ ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ತಮ್ಮ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದಾರೆ. ತಾವು ಅನುಮತಿ ನೀಡಿದರೆ ಅವರು ಒಳಗೆ ಬರಲು ಸೂಚಿಸುತ್ತೇನೆ. ಸುಭದ್ರರೇ, ಅವರ ಮುಖಗಳನ್ನು ನೋಡುವ ಧೈರ್ಯ ನನಗಿಲ್ಲ. ಅವರಿಗೆ ನಾನು ಘೋರವಾದ ಅನ್ಯಾಯವನ್ನು ಮಾಡಿದ್ದೇನೆ. ಈಗ ವನವಾಸಕ್ಕೆ ಹೋಗಿ ಎಂದು ನಾನು ಹೇಗೆ ಆಶೀರ್ವಾದ ಮಾಡಲಿ? ಹೇಗೆ ಮಾಡಲಿ? ಪ್ರಭು, ನಿಮ್ಮ ಅಂತರಂಗದ ಈ ಅಲ್ಲೋಲ ಕಲ್ಲೋಲ ರಾಮಚಂದ್ರನಿಗೂ ಅರ್ಥವಾಗಿರುತ್ತದೆ ಪ್ರಭು. ಅದಕ್ಕೆ ತಮ್ಮ ಮನಸ್ಥಿತಿಯನ್ನು ತಿಳಿದು ದರ್ಶನ ಪಡೆಯಲು ಕಾದಿದ್ದಾರೆ. ನನ್ನ ಪ್ರಿಯಪುತ್ರನಾದ ರಾಮಚಂದ್ರ ಸದಾ ನನ್ನ ಹಿತವನ್ನೇ ಬಯಸಿದ್ದಾನೆ. ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಎಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ. ಆಗಿ ಹೋದದ್ದನ್ನು ನೆನೆದು ಸಂಕಟ ಪಡುವುದು ಬೇಡ ಪ್ರಭು. ಅವರನ್ನು ಕರೆದು ಹರಸಿ ಸಾವಧಾನದಿಂದ ಹೊರಡುವಂತೆ ಮಾಡುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ಹೌದು ಸುಮಂತ್ರನೇ, ತಮ್ಮ ಮಾತು ನಿಜ. ನೋಡುತ್ತೇನೆ, ನನ್ನ ಪುತ್ರನನ್ನು
ನನ್ನ ಸೊಸೆಯನ್ನು ನೋಡುತ್ತೇನೆ. ಆದರೆ ಅದಕ್ಕೆ ಮುಂಚೆ ಒಂದು ಕಾರ್ಯವಾಗಬೇಕು. ಅದೇನೆಂದು ಹೇಳಿ ಪ್ರಭು. ಕೌಸಲ್ಯ ಸುಮಿತ್ರೆಯರನ್ನು ಈಗಲೇ ಇಲ್ಲಿಗೆ ಕರೆತನ್ನಿ. ಏಕೆ ಪ್ರಭು? ರಾಮ, ಲಕ್ಷ್ಮಣ, ಸೀತೆಯರ ಮುಂದೆ ಕೌಸಲ್ಯ ಸುಮಿತ್ರೆ ಸಮ್ಮುಖದಲ್ಲಿ ನಾನು ಅವರಿಗೆ ಕೊಟ್ಟ ದುಃಖಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ಅವರ ಮುಂದೆ ನಾನು ಅವರಿಗೆ ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳಬೇಕು. ಸಹನಾಶೀಲರಾದ ಕೌಸಲ್ಯ ಸುಮಿತ್ರೆಯರು ನನ್ನನ್ನು ಖಂಡಿತ ಕ್ಷಮಿಸುತ್ತಾರೆಂಬ ನಂಬಿಕೆ ನನಗಿದೆ. ಅದಕ್ಕೆ ಇದಕ್ಕಿಂತ ಉತ್ತಮ ಅವಕಾಶ ಇನ್ನಿಲ್ಲ. ಆಗಲಿ ಪ್ರಭು, ನಾನು ಈ ಕೂಡಲೇ ಅವರನ್ನು ಕರೆತರುತ್ತೇನೆ. ಹಾಗೆ ಆಗಲಿ. ಭಗವಂತ, ಇದೇನು ಮಾಡಿದೆ? ನಿನ್ನೆಯವರೆಗೂ ರಾತ್ರಿ ಹಗಲು ಆಹಾರ ನಿದ್ರೆಗಳನ್ನು ತ್ಯಜಿಸಿ ನಿನ್ನ ಪೂಜೆಯನ್ನು ಮಾಡಿದೆ. ನನ್ನ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಯಾವ ಅಡಚಣೆಯೂ ಆಗಬಾರದು ಎಂದು ಕೇಳಿಕೊಂಡೆ. ಆದರೆ ನೀನು ಮಾಡಿದ್ದೇನು? ಯಾವುದು ಆಗಬಾರದು ಎಂದುಕೊಂಡಿದ್ದೆನು, ಅದೇ ಆಗಿ ಹೋಯಿತು. ನನ್ನ ಪುತ್ರನಿಗೆ ಯುವರಾಜ ಪಟ್ಟ ಹೋಯಿತಲ್ಲ ಎಂಬ ದುಃಖ ನನಗೆ ಇಲ್ಲ ಭಗವಂತ. ಆದರೆ ವಿನಾಕಾರಣ 14 ವರ್ಷಗಳು ಅವನೇಕೆ ವನವಾಸಕ್ಕೆ ಹೋಗಬೇಕು? ಅಂತಹ ಅಪರಾಧವನ್ನು ನನ್ನ ರಾಮ ಏನು ಮಾಡಿದ? ಹೇಳು ತಂದೆ, ಹೇಳು. ಸಮಾಧಾನ ಮಾಡಿಕೊಳ್ಳಿ ಮಹಾರಾಣಿ. ಎಂದು ಯಾವ ಅಪರಾಧವನ್ನು ಮಾಡದ ನಮ್ಮ ರಾಮಚಂದ್ರ ಇಂದು ಮಾಡಲು ಸಾಧ್ಯವೇ? ಮಂತ್ರಿಗಳೇ, ಹಾಗಾದರೆ ಇದು ಯಾರ ಅಪರಾಧ? ಮಹಾರಾಜರದೇ ಅಥವಾ ದುಷ್ಟ ಬುದ್ಧಿ ಹೊಂದಿರುವ ಕೈಕೇಯಿದೆ? ಅವರು ಮಾಡಿರುವ ತಪ್ಪಿಗೆ ನನ್ನ ಪುತ್ರ ಏಕೆ ಶಿಕ್ಷೆ ಅನುಭವಿಸಬೇಕು? ಹೇಳಿ ಮಂತ್ರಿಗಳೇ. ನನ್ನ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರವಿಲ್ಲ ಅಲ್ಲವೇ? ನನ್ನ ಪ್ರಿಯ ಪುತ್ರ ರಾಮಚಂದ್ರ ಯಾರೋ ಮಾಡಿದ್ದ ತಪ್ಪಿಗೆ ಅವನು ಶಿಕ್ಷೆಯನ್ನು ಅನುಭವಿಸಬೇಕು. ಅವನನ್ನು ನಂಬಿ ಕೈ ಹಿಡಿದು ಬಂದ ನನ್ನ ಪುತ್ರಿ ಸೀತೆ ವಿನಾಕಾರಣ 14 ವರ್ಷ ವನವಾಸ ಅನುಭವಿಸಬೇಕು. ಏಕೆ? ಯಾವ ತಪ್ಪಿಗಾಗಿ? ಮಹಾರಾಣಿ, ಅಪರಾಧ ಶಿಕ್ಷೆಗಳ ವಿಶ್ಲೇಷಣೆ ಮಾಡುವ ಸಮಯ ಇದಲ್ಲ. ಇದು ಒಂದು ದೈವ ಸಂಕಲ್ಪವೆನ್ನುಕೊಳ್ಳುವುದು ಒಳ್ಳೆಯದು. ರಾಮನಿಂದ ಯಾವುದೋ ಮಹತ್ತರವಾದ ಸಾಧನೆಗಾಗಿ ಈ ಪ್ರಸಂಗ ಒದಗಿದೆ ಎಂದುಕೊಳ್ಳುವುದು ಸಮಾಧಾನ ಪಟ್ಟುಕೊಳ್ಳಬೇಕು. ಹಿಂದೆ ವಿಶ್ವಾಮಿತ್ರರೊಡನೆ ಹೋಗಿ ಯಾಗ ರಕ್ಷಣೆ, ರಾಕ್ಷಸ ಸಂಹಾರ, ಶಿವಧನಸ್ಸನ್ನು ಭಂಗ ಮಾಡಿ ನಮ್ಮ ರಾಮಚಂದ್ರ ಕೀರ್ತಿಯನ್ನು ಪಡೆಯಲಿಲ್ಲವೇ? ಈ ವನವಾಸದಿಂದಲೂ ನಮ್ಮ ರಾಮಚಂದ್ರನ ಕೀರ್ತಿ ಮತ್ತಷ್ಟು ಬೆಳಗಬಹುದು. ಮಂತ್ರಿಗಳೇ, ನಿಮ್ಮ ತರ್ಕದ ಮಾತುಗಳು ನನ್ನ ಮನಸ್ಸಿಗೆ ಸಮಾಧಾನವನ್ನು ನೀಡುವುದಿಲ್ಲ. ಮಂತ್ರಿಗಳೇ, ಹೆತ್ತ ಕರುಳಿನ ಸಂಕಟ ನಿಮಗೆ ಅರ್ಥವಾಗುವುದಿಲ್ಲ. ಮಹಾರಾಣಿ, ಮಹಾರಾಜರಿಂದ ಒಂದು ಸಂದೇಶವನ್ನು ತಂದಿದ್ದೆ. ಯಾರ ಸಂದೇಶವನ್ನು ಕೇಳುವ ಸಹನೆ ನನಗಿಲ್ಲ. ಯಾರ ಮಾತು ನನಗೆ ಬೇಕಾಗಿಲ್ಲ. ದಯಮಾಡಿ ಹಾಗನ್ನಬೇಡಿ ಮಹಾರಾಣಿ. ತಮ್ಮನ್ನು ಕೂಡಲೇ ಕರೆತರಬೇಕೆಂದು ಮಹಾರಾಜರು ಹೇಳಿದ್ದಾರೆ. ಇಲ್ಲ, ನಾನು ಅವರನ್ನು ಕಾಣಲು ಬರುವುದಿಲ್ಲ. ನನ್ನ ಪ್ರಿಯ ಪುತ್ರ ರಾಮನಿಗೆ ವನವಾಸಕ್ಕೆ ಹೋಗುವಂತಹ ಶಿಕ್ಷೆಯನ್ನು ಕೊಟ್ಟ ಅವರ ನಿರ್ಧಾರವನ್ನು ನೆನೆಸಿಕೊಂಡರೆ ನನ್ನ
ಆಕ್ರೋಶ ಇಮ್ಮಡಿಯಾಗುತ್ತದೆ. ನಂತರ ನನ್ನ ಬಾಯಿಂದ ಅನುಚಿತ ಮಾತುಗಳು ಬರುತ್ತವೆ. ಇಲ್ಲ, ನಾನು ಕಾಣಲು ಬರುವುದಿಲ್ಲವೆಂದು ಹೇಳಿ. ಮಹಾರಾಣಿ, ಮಹಾರಾಜರು ಈಗಿರುವ ಸ್ಥಿತಿಯನ್ನು ಕಂಡರೆ ನಿಮ್ಮಿಂದ ಅನುಚಿತವಾದ ಮಾತು ಬರುವುದಿಲ್ಲ. ತಮಗೆ ಇಷ್ಟವಿಲ್ಲದಿದ್ದರೂ ಪ್ರಾಣಕ್ಕಿಂತಲೂ ಪ್ರಿಯನಾದ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಅನಿವಾರ್ಯ ಸ್ಥಿತಿಯಿಂದ ಮಹಾರಾಜರು ಜರ್ಜರಿತರಾಗಿದ್ದಾರೆ. ರಾಮನ ವಿಯೋಗವನ್ನು ತಡೆದುಕೊಳ್ಳಲಾರದೆ ತಮ್ಮ ಪ್ರಾಣ ಉಳಿಯುವುದಿಲ್ಲ ಎಂದು ಮತ್ತೆ ಮತ್ತೆ ಪ್ರಲಾಪಿಸುತ್ತಿದ್ದಾರೆ. ವನವಾಸಕ್ಕೆ ಹೊರಡುವ ಮುನ್ನ ರಾಮ, ಲಕ್ಷ್ಮಣ, ಸೀತೆಯರು ಮಹಾರಾಜರ ಬಳಿ ಆಶೀರ್ವಾದ ಪಡೆಯಲು ಈಗಾಗಲೇ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಸುಮಿತ್ರಾ ದೇವಿಯವರು ಅವರ ಬಳಿ ಇರಬೇಕೆಂದು ಬಯಸುತ್ತಿದ್ದಾರೆ. ದಯಮಾಡಿ ಬನ್ನಿ. ಮಾತಾಪಿತೃಗಳ ಆಶೀರ್ವಾದದೊಂದಿಗೆ ವನವಾಸಕ್ಕೆ ಸಮಾಧಾನದಿಂದ ಹೊರಡಲು ಅವಕಾಶ ಮಾಡಿಕೊಡಿ. ಬನ್ನಿ ಮಹಾರಾಣಿ. ಆಯ್ತು, ನೀವು ಹೋಗಿ. ನಾ ಬರುವುದಾಗಿ ತಿಳಿಸಿ. ಮಹಾರಾಣಿ, ಮಂಥರೆ, ನೀನೆಲ್ಲಿಗೆ ಹೋಗಿದ್ದೆ? ನಿನಗಾಗಿ ನಾನು ಕಾಯುತ್ತಿರುವೆ. ಯಾಕೆ ಮಹಾರಾಣಿ, ಅಂತ ಅವಸರದ ಕಾರ್ಯವೇನಿತ್ತು? ಮಂಥರೆ, ನನ್ನ ಮನಸ್ಸಿನ ಆತಂಕವನ್ನು ನಿನ್ನೊಂದಿಗೆ ಹೇಳಿಕೊಳ್ಳಬೇಕು. ಆತಂಕ? ಯಾವ ಆತಂಕ ಮಹಾರಾಣಿ? ರಾಮ, ಲಕ್ಷ್ಮಣ, ಸೀತೆಯರು ಮಹಾರಾಜರ ಆಶೀರ್ವಾದ ಪಡೆಯಲು ಬರುತ್ತಿದ್ದಾರೆ. ಮಹಾರಾಜರು ಅವರಿಗೆ ಆಶೀರ್ವದಿಸಿ ಆದಷ್ಟು ಬೇಗ ಕಳುಹಿಸುವುದನ್ನು ಬಿಟ್ಟು ಆ ಕೌಸಲ್ಯೆ, ಸುಮಿತ್ರೆಯರನ್ನು ಕರೆತರುವಂತೆ ಸುಮಂತ್ರರಿಗೆ ಹೇಳಿದ್ದಾರೆ. ಮುಂದೇನಾಗುವುದೋ ಎಂದು ನನಗೆ ಆತಂಕವಾಗುತ್ತಿದೆ ಮಂಥರೆ. ಮಹಾರಾಜರು ಕಡೆಯ ನಾಟಕಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಮಹಾರಾಣಿ. ನಾಟಕವೇ? ಎಂತಹ ನಾಟಕ ಮಂಥರೆ? ರಾಮನನ್ನು ಅಯೋಧ್ಯೆಯಲ್ಲೇ ಉಳಿಸಿಕೊಳ್ಳಲು ಮಹಾರಾಜರು ಮಾಡುತ್ತಿರುವ ಕಡೆಯ ಪ್ರಯತ್ನ. ಓಹೋ, ಹಾಗೋ? ಮಹಾರಾಜರು ಆ ಭ್ರಮೆಯನ್ನು ಇನ್ನೂ ಬಿಟ್ಟಿಲ್ಲವೇ? ಹೌದು ಮಹಾರಾಣಿ. 14 ವರ್ಷಗಳ ಕಾಲ ಸೀತಾ, ರಾಮ, ಲಕ್ಷ್ಮಣರು ವನವಾಸಕ್ಕೆ ಹೋಗಲು ನೀವು ಕಾರಣವೆಂದು ಅವರೆದುರು ನಿಮ್ಮನ್ನು ನಿಂದಿಸಿ ಅವರ ಆಕ್ರೋಶ ನಿಮ್ಮ ವಿರುದ್ಧ ತಿರುಗಿಸಬೇಕೆಂಬುದೇ ಅವರ ಉದ್ದೇಶ. ಅವರ ಆಕ್ರೋಶ, ಆಕ್ರಂದನ ಕೇಳಿ ನಿಮ್ಮ ಮನಸ್ಸು ಕರಗಿ ರಾಮನನ್ನು ಕಾಡಿಗೆ ಹೋಗಬೇಡವೆಂದು ನೀವು ಹೇಳಬೇಕೆಂದು ಅದರ ನಿರೀಕ್ಷೆಯಲ್ಲಿರಬೇಕು ಮಹಾರಾಣಿ. ಅಂದರೆ ಆ ನನ್ನ ಸವತಿಯರೆದುರು ನಾನು ಅಪರಾಧಿಯಂತೆ ನಿಲ್ಲಬೇಕೆ? ನೀವೇಕೆ ಅಪರಾಧಿಯಂತೆ ನಿಲ್ಲಬೇಕು ಮಹಾರಾಣಿ? ನೀವು ಯಾವ ಅಪರಾಧ ಮಾಡಿದ್ದೀರಿ? ಅವರು ಏನು ಬೇಕಾದರೂ ಮಾತನಾಡಲಿ, ಎದೆ ಬಡಿದುಕೊಂಡು ಗೋಳಾಡಲಿ, ನೀವು ಮಾತ್ರ ಶಿಲಾ ವಿಗ್ರಹದಂತೆ ಸ್ಥಿರವಾಗಿ ನಿಲ್ಲಬೇಕು ಮಹಾರಾಣಿ.
ಆಗಲಿ ಮಂಥರೆ, ನಾನು ಸ್ಥಿರವಾಗಿರುತ್ತೇನೆ. ಅವರ ಯಾವ ಆಟಕ್ಕೂ ನಾನು ಮರಳಾಗುವುದಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ